ಪೊಲೀಸ್ ಸೇರ್ಕೊಳ್ಳೋದಕ್ಕಿಂತ ಎಣ ಕಾಯ್ದು ಎಷ್ಟೋ ಮೇಲು. ತಗದು ಬುಟ್ಟ ಇದ್ರೆ ನೋಡು, ನನ್ ನಂಬರ್ ಹಿಡಿದ್ ಕರೆಯಕ್ ನೀನೇನ್ ನಮ್ ಸಾಹೇಬ್ರೇನೆ. 420 ರೀ. ನನ್ನ ಯಾಕ್ರಿ 420 ಕರೀತಾ ಇದ್ದೀರಾ? ಗಂಡ ಹೆಂಡತಿ ಅಂದ್ಮೇಲೆ 50-50 ಅಲ್ವೇನೆ. ನಾನು 840 ಆದ್ರೆ ನೀನು 420. ಹಾಗಾದ್ರೆ ಈ ಕೂಸು 210. ರೀ ಈ 210 2 ಕೆಜಿ ಹಲ್ವಾ ತಿನ್ಬೇಕು. ತಂದ್ಕೊಡ್ರಿ. 2 ಕೆಜಿ ಹಲ್ವಾ ತಿನ್ಬೇಕು ಅಂತ ನೀನು ಕೂಸು ಎಲ್ಲಿಂದ ತರಲೆ ಕಾಸು? ಎಲ್ಲಿಂದ ತಂದ್ಕೊಡಿ. ನನಗೇನು, ಒಟ್ನಲ್ಲಿ ಕೂಸು ಹಲ್ವಾ ತಿನ್ಬೇಕು ಅಂತ ಹೇಳ್ತಾ ಇದ್ದೀರಿ. ಆಗಲ್ಲ ಆಗಲ್ಲ ಆಗಲ್ಲ. ನೋಡ್ರಪ್ಪ, ಏನೋ ಬಸ್ರಿ ಹೆಂಗ್ಸು ಪೈಕಿ ಆಯ್ತದೆ, ಒಂದು ತಿನ್ನೋದಕ್ಕೆ ಅಲ್ವಾ ತಂದ್ಕೊಡು ಅಂತಂದ್ರೆ ತಂದ್ಕೊಡಕ್ಕಿಲ್ಲ ಅಂತದಲ್ಲ. ಈ ಮಗಕ್ಕೆ ಎಂಟಿ ಹಾಕ್ಬೇಕು, ಮಕ್ಳು ಹಾಕ್ಬೇಕು ಅಲ್ವನಕ್ಕ? ಯೋ, ನಿನ್ ಮರ್ಯಾದೆ ಇದೆಯೇನಯ್ಯ? ಬಸ್ರಿ ಆದ ಹೆಂಗ್ಸಿನ ಬೈಕೆ ತೀರ್ಸ್ದೆ ಇದ್ಮೇಲೆ ನೀನ್ ಯಾವ ಸೀಮೆ ಗಂಡ್ಸಯ್ಯ? ನೋಡು, ನನ್ ಹೆಂಡತಿ ಏನಾದ್ರೂ ಬಸ್ರಿ ಆಗಿದ್ದು ಮೈಸೂರು ಅರಮನೆ ಕೇಳಿದ್ರು ತಂದು ಕೊಡ್ತಿದ್ದೆ, ಗೊತ್ತಾ? ಈಗಾದ್ರೆ ಏನಾಗೈತೆ? ಇವಳೇ ನಿನ್ ಎಂಡ್ರು ಅಂತ ತಿಳ್ಕೊಂಡು 2 ಕೆಜಿ ಬದ್ಲು 4 ಕೆಜಿ ಕರ್ಕೊಂಡೋಗಿ ತಿನ್ಸು. ಕರ್ಕೊಂಡೋಗು. ಮುಚ್ಚಯ್ಯ ಬಾಯ್ನ, ಸೊಳ್ಳೆ ಓದಾತು. ಅಣ್ಣ, ಮುದುಕ ಕರ್ಕೊಂಡೋಗಿ ಏನ್ ಮಾಡ್ತಾನಣ್ಣ? ನಮ್ಮನೆ ಕಳಿಸ್ಬಿಡೆ. ಚೂರು ಪಾರು ಹಲ್ವಾ ಯಾಕೆ, ಹಲ್ವಾದಲ್ಲಿ ಅಭಿಷೇಕನೇ ಮಾಡಿ ಹಾಕ್ಬಿಡ್ತೀನಿ. ದೇವರ್ಸಿ ಕಂಡ ಹಲ್ಕ ನನ್ನ ಮಕ್ಳೆಲ್ಲ ಹಲ್ವಾ ಕೊಡಿಸ್ತೀನಿ, ನಾನು ಹೋಗ್ಬಿಡ್ತೀನಿ ಅಂತ ತಿಳ್ಕೊಂಡು. ಏನ್ರಿ ನೀವು 1 ಕೆಜಿ ಯಾಕೋ 10 ಕೆಜಿ ತರೋ ತಾಕತ್ ನನ್ಗೈತೋ ನನ್ನ ಮಗನೇ. ಬೇಕಂದ್ರೆ ನಿನ್ನೆ ಅಂತೀನಿ ನನ್ನ ಮನೆ ಕಳಿಸು, 1 ಕೆಜಿ ಸೀನಾ ತಿನ್ನಿಸ್ಬಿಟ್ಟು ಕಳಿಸ್ತೀನಿ ಅಂತ ಹೇಳಿದ್ರ ಒಳ್ಳೆ ಗೂಟ ನಿಂತ್ಕೊಂಡಿದ್ರಲ್ರಿ. ಅದನ್ನ ಬಾಯ್ ಬಿಟ್ ಬೇರೆ ಹೇಳ್ಬೇಕೇನೋ ಒಮ್ಮೆ. ಆ ನನ್ ಮಗನಿಗೆ ಗೊತ್ತಿಲ್ವಾ? ಅಮ್ಮ ಮಾರಮ್ಮ, ನಿನ್ ಮಾತ್ ಕಟ್ಕೊಂಡು ನ್ಯಾಯ ಹೇಳಕ್ ಬಂದಲ್ಲ, ನನ್ನ ಎಕಡ ತಗೊಂಡು ನಾನೇ ಪಟ ಅಂತ ಹೊಡ್ಕೋಬೇಕು. ನನ್ನ ತಯ ಜೊತೆ ಹಳೆವಾವೆ ಕೊಡ್ಲಾ, ಹೊಡ್ಕತಿಯಾ? ಏಯ್, ಏನ್ ನೋಡ್ತಾ ಇದ್ದಾರೆ? ರೆಡಿ ಹೋಗೋಣ. ಇವ್ರುಗಳು ದಿನ ಇದ್ದದ್ದೆ. ಏಯ್, ನಡಲೋ ಬದ್ಮಾಶ್ ನನ್ನ ಮಕ್ಳ. ಅಲ್ವಾ? ನೀನು 420, ನೀನ್ 210 ಕೇಳ್ತದ ಅಲ್ವಾ? ನೋಡು, 10 ಕೆಜಿ ಹಲ್ವಾ ತಗೊಂಬಂದು ಹಲ್ವಾದಲ್ಲೇ ನಿನ್ಗೆ ಅಭಿಷೇಕ ಮಾಡ್ಬಿಡ್ತೀನಿ. ನೀವ್ ಒಳಗ್ ನೋಡಿಯಮ್ಮ, ಕಣ್ಣು ದೃಷ್ಟಿ ಆಗುತ್ತೋ. ನೋಡಿಯಮ್ಮ. ಅಬ್ಬಾ, ಇವಳು ಬಸರಾಗದ್ರ ಬದಲು ನಾನಾದ್ರೂ ಬಸರಾಗಿದ್ರೆ ಎಷ್ಟೋ ಚೆನ್ನಾಗಿತ್ತು. ಸೊಂಟ ಬರ್ದ್ಬಿಟ್ಟಲ್ಲ. ಸಾರಿ ಕಿಟ, ಸಾರಿ ಪುಟ, ಸಾರಿ. ನಿನ್ಗೆ ಎಷ್ಟಲ್ಲ ಹೇಳಿದ್ದೀನಿ, ನಿನ್ಗೆ ಹಿಂದೆ ಕುತ್ಕೊಳ್ಳೋ ಬರಲ್ಲ, ಮುಂದೆ ಹೊಡಿಯಕ್ ಬರಲ್ಲ ಅಂತ. ಏಯ್, ಯಾವ ಬದ್ಮಾಶ್ ನನ್ ಮಗ ಹೇಳ್ದ ಹೊಡಿಯಕ್ ಬರಲ್ಲ ಅಂತ? ಒಂದ್ಸಾರಿ ಕೊಡು, ಆಮೇಲೆ ನೋಡು. ಬೇಡಪ್ಪ ಪುಣ್ಯಾತ್ಮ, ನನ್ ಚಿನ್ನ ಬಂಗಾರ, ನನಗಿನ್ನು ಮದುವೆ ಮುಂಜಿ ಆಗಿಲ್ಲ. ನೀನ್ ಇನ್ನು ಮದುವೆ ಮುಂಜಿ ಆಗಿಲ್ವಾ? ಇಲ್ಲ. 7 ಕೋಟಿ ವೆಂಕಟರಮಣ, ನಿನ್ ದಯಾನೇ ದಯಾನಪ್ಪ. ಇವತ್ತಿನ ಕಾಲಕ್ಕೆ ನೀನೇ ಪುಣ್ಯವಂತ. ಯಾಕೆ ಅಂದ್ರೆ ಇವತ್ತಿನ ಕಾಲದಲ್ಲಿ ಎಂಡ್ರನ್ ಕಟ್ಕೊಳ್ಳೋದು, ಎಂಡ ಕುಡ್ದಿರೋ ಕೋತಿನ ಕಟ್ಕೊಳ್ಳೋದು ಎರಡು ಒಂದೇ. ಹಂಗಾದ್ರೆ ನಿನ್ ಎಂಡ್ರು ಬಂದು ಎಣ್ಣ ಕುಡಿದ್ರೆ ಕೋತಿ 1 ಲಕ್ಷ ಸತಿ ಹೇಳೋ ಆ ಮಾತನ್ನ. ಬಂದೇ ಇರೋ ನಿಮಿಷ. ಎಲ್ಲೋಗ್ತೀಯ? ಒಳಗ ಕೇಳ್ಕೊಂಡ್ ಬರ್ತೀನಿ. ಮೀಟಿಂಗ್ ಇಟ್ಬಿಟ್ಟಿಯಪ್ಪ, ನೀನ್ ದಮ್ಮಯ್ಯ ಅಂತೀನಿ. ಹಂಗಾದ್ರೆ ತಳ್ಳು 150. ಏನ್ ಗುರು ತಾವೆಲ್ಲ ಲಂಚನ? ಬಂದೇ. ಅಯ್ಯೋ, ಬೆಳಗಾಗಿ ಎದ್ದು ಯಾರ ಮಕ ನೋಡುದು ಶಿವನೇ. ತಗೋ ನೋಡು, ನೀನೇನಾದ್ರೂ ಒಳಗಡೆ ಹೋಗಿ ವಿಷಯ ಹೇಳ್ದೇನು ಇದೇ ಲಾಠಿ ತಗೊಂಡು ಬೋಟಿ ತೆಗೆದು ಬಿಡ್ತಾಳೆ. ನಡಿ. ನಾನೆಂತ ಸ್ಟ್ರಿಕ್ಟ್ ಅಂತ ಗೊತ್ತಿದ್ರು ನಕ್ರ ಮಾಡ್ತಾರ ನನ್ನ ಮಕ್ಕಳು. ನಕ್ರ ಮರ್ಲಿ. ಗುಡ್ ಮಾರ್ನಿಂಗ್ ಸರ್. ನೋ, ಬ್ಯಾಡ್ ಮಾರ್ನಿಂಗ್. ಅಲ್ರಯ್ಯ, 11 ಗಂಟೆಗೆ ಅಳ್ಳಾಡ್ಸ್ಕೊಂಡ್ ಬಂದಿದ್ದೀರಲ್ಲ, ಇದನ್ನೇ ನಿಮ್ಮ ಅತ್ತೆ ಮನೆ ತಿಳ್ಕೊಂಡ್ರ? ದೇವಸ್ಥಾನ ಅಂತ ತಿಳ್ಕೊಂಡಿದೀವಿ ಸರ್. ನಾವು ದೇವ್ರು ಅಂತ ತಿಳ್ಕೊಂಡಿದೀವಿ. ನಾವಿಬ್ರು ಪೂಜಾರು ಅಂತ ತಿಳ್ಕೊಂಡಿದೀವಿ. ವೆರಿ ಗುಡ್. ಮತ್ತೆ ಲೇಟು? ಅದೇ ಸರ್, ಅಮ್ಮವ್ರು ಬರಕ್ ಕೇಳಿದ್ರು. ಅಮ್ಮವ್ರು? ಯಾರಮ್ಮವ್ರು? ಅದೇ ನಿಮ್ಮಮ್ಮವ್ರು ಸರ್. ಅದೇ ಸರ್, ನಿಮ್ ವೈಫು ಬೆಡ್ರೂಮ್ ಅಲ್ಲಿ ಕೆಲಸ ಐತೆ ಮಾಡ್ಕೊಂಡು ಹೋಗುವಂತೆ ಬಾಂದಿದ್ರು, ಅದಕ್ಕೋಗಿದ್ದೆ. ಇವ್ ಬೆಡ್ರೂಮ್ ಹೋಗಿದ್ದೆ? ಅದೇ ಸಾರ್, ನೀವು ಮನಿಗಳು ಹಾಸಿಗೆ ಅರ್ಧೋಗೈತೆ, ಅದನ್ನ ತಗೊಂಡೋಗಿ ಇಮಾಮ್ ಸಾಬಿ ತಾವು ಹೊಲ್ಸ್ಕೊಂಡ್ ಬಾ ಅಂದ್ರು. ಅದನ್ನ ಹೊಲ್ಸ್ಕೊಂಡು ತಗೊಂಡೋಗಿ ಹಾಕ್ಬಿಟ್ಟು ಬರಕ್ ಇಷ್ಟೊತ್ತಾಯ್ತು ಸರ್. ಸರಿ.
ನಿಂದೇನೆ ಯಾರು ಆಗ? ಅದೇ ಸರ್ ನಿಮ್ ಮಗಳು ಕರ್ಕೊಂಡು ಅದೇ ಸರ್ ಕಾನ್ವೆಂಟ್ ಕೂಡ ಕರ್ಕೊಂಡೋಗಿದೆ. ಓ ಏನ್ರಯ್ಯ ಎನ್ ಎಸ್ ರಾವ್ ತರ ಡಬಲ್ ಮೀನಿ ಮಾತಾಡಿ ನನ್ನ ಬಿಪಿನೇ ರೈಸ್ ಮಾಡ್ಬಿಡ್ತೀರಲ್ರಯ್ಯ. ಸಾರಿ ಸರ್. ಓಕೆ ಕಮಿಷನ್ ಸಾಹೇಬ್ರು ಫೋನ್ ಮಾಡಿದ್ರು, ಮಾರ್ಕೆಟ್ ರೌಡಿಗಳ ಕಾಟ ಹೆಚ್ಚಾಗಿದೆ ಅಂತೆ, ಹೋಗಿ ಡ್ಯೂಟಿ ಮಾಡಾಗಿ. ಎಸ್ ಸರ್. ನಾನು ಹೋಗ್ಬೇಕಾ ಸರ್? ಇಲ್ಲ ನೀನಿಲ್ಲೇ ಎದ್ಕೊಂಡು ನನ್ ತಿತ್ತಿ ಮಾಡು. ಆಗ್ಲಿ ಸರ್, ಬರ್ತೀವಿ ಸರ್. ಒಳ್ಳೆ ಒಂದ್ 100 ರೂಪಾಯಿ ಇದ್ರೆ ಕೊಡೋ. ಯಾಕಪ್ಪ ಹೆಂಡ್ತಿದೇನಾದ್ರು ಬೈಕೇನಾ? 2 kg ಹಲ್ವಾ ಬೇಕು ಅಂತ ಅಪ್ಲಿಕೇಶನ್ ಹಾಕಿದಾಳೆ. ತಗೊಂಡೋಗ್ಲಿಲ್ಲ ಅಂದ್ರೆ ಊರು ಕೇರಿ ಎಲ್ಲ ಸೇರ್ಸಿ ಒಂದ್ ಮಾಡ್ಬಿಡ್ತಾಳೆ. ತಗೊಂಡೋಗೋಣ ಅಂದ್ರೆ ಬಡ್ಜೆಟ್ ಕೋತ. ಏನ್ ಮಾಡ್ತೀಯಾ? ಎಷ್ಟ್ ಮಡಗಿದ್ಯಾ? 100 ರೂಪಾಯಿ ಇಟ್ಟಿದ್ದೀನಪ್ಪ. ತಳ್ಳು ಈ ಕಡೆ. ಯಾಕೆ ಮಿಕ್ಕಿದ್ ನೀನ್ ಹಾಕ್ತೀಯಾ? ನಿನ್ಗೆ ಯಾಕೆ 2 kg ಹಲ್ವಾ ತಾನೇ ಬೇಕು? ಹೌದು. ಕಿಟ ಕಣ್ಣು ಗೊತ್ಕೊಂಡಂಗೆ 100 ರೂಪಾಯಿ ಇಟ್ಟಿದ್ದೀನಪ್ಪ. ಹಾಲಲ್ಲಾದ್ರೂ ಹಾಕು, ನೀರಲ್ಲಾದ್ರೂ ಹಾಕು, ಇಲ್ಲ ಹಲ್ವಾದಲ್ಲಾದ್ರೂ ತಗೊಂಡಾಗ ಹಾಕು. ತಗೋ. ಇಲ್ಲಿ ತರಕಾರಿ ಅಂಗಡಿ ಕಾಣ್ತಾ ಇದೆಯಲ್ಲ, ಐಸ್ ಕ್ರೀಮ್ ತಿಂತಾರೋ ಬಂದ್ಬಿಡ್ತೀನಿ. ಆಗ್ಲಪ್ಪ. ತರಕಾರಿ ಅಂಗಡಿಲಿ ಐಸ್ ಕ್ರೀಮಾ? ಯಾರ ಓನರು? ನಾನೇ ಸರ್. ಏನ್ ಸರ್? ಹಾಗೆ ರೋಲಿಂಗ್ ಶರ್ಟ್ನ ಸಾಬ್ರು ಕರಿತಾ ನಡಿ. ಯಾಕೆ ಸರ್? ಅಲ್ಲಯ್ಯ ಇದೇನ್ ಮಟನ್ ಸಾಲ ಇಲ್ಲ ಸ್ವೀಟ್ ಸಾಲ? ಸ್ವೀಟ್ ಸಾಲ್ ಸರ್. ಮೊನ್ನೆ ಇಲ್ಲಿರೋ ಆಳು ಮುಳು ಸ್ವೀಟ್ಗಳು ತಿಂದು ಕಳಸ್ಪಳ್ಳಿ 4 ಜನ ಸತ್ತೋಗಿದ್ದಾರೆ. ಹಾಗೆ ಬಾಗ್ಲ ನಡಿ. ಕಳಾಸಿ ಪಾಳ್ಯಂನಲ್ಲಿ ಜನ ಸಾಯೋದಕ್ಕೆ ಸ್ವೀಟೇ ತಿನ್ಬೇಕಾ ಸಾರ್? ಅಲ್ಲಿ ನಿಂತ್ಕೊಂಡು 3 ನಿಮಿಷ ವಾಸನೆ ಕುಡಿದ್ರೆ ಸಾಕು ಸತ್ತೋಗ್ಬಿಡ್ತಾರೆ ಜನ. ಅದೆಲ್ಲ ಗೊತ್ತಿಲ್ಲ, ಸಾಹೇಬ್ರು ಕರಿತಾರೆ ನಡಿ. ಬರ ಕಡೆ ಹಾಕು ಬಾಗ್ಲ. ಅದಾಗೆ ಫ್ರೆಶ್ ಆಗಿ ಸ್ವೀಟ್ಸ್ ಏನಿದೆ ಸರ್? ಫ್ರೆಶ್ ಅಲ್ವಾ ಇದೆ? ಬಾದಾಮಿ ಅಲ್ವಾ ಇದೆಯಾ? ಇದೆ ಸರ್, ಬಾದಾಮಿ ಅಲ್ವಾ? ಕಟ್ಸು 1 kgನ. ಸರ್ ಅದ್ರ ನೊಣ ಬಿದ್ದಿದೆ ಸರ್. ನೊಣ ಬಿದ್ರೇನು ಎಣ ಬಿದ್ರೇನು ಕಟ್ಸ 2 kgನ. ಸಾಹೇಬ್ರಿಗೆ 2 kg ಬಾದಾಮಿ ಅಲ್ವಾ ಕಟ್ಟ. ಎಲ್ಲ ಚದುರಂಗಿ ನನ್ನ ಮಗನೇ, ಬಾ ನಿನ್ಗೈತೆ ತಗೊಳ್ಳಿ ಸರ್. ಬರ್ಲಾ ಸರ್ ದಯವಿಟ್ಟು ಇನ್ಮೇಲೆ ಬರಬೇಡಿ ಸರ್. ಹಲ್ಕ ನನ್ನ ಮಕ್ಳ, ನಿಮ್ದು ಒಂದು ಬದುಕ. ಬಾರೆ ವಾ. ಏ ಕೃಷ್ಣ, ನೀನ್ ಪೊಲೀಸ್ ಕಾನ್ಸ್ಟೇಬಲ್ ಆಗೋದಕ್ಕಿಂತ ನನ್ನ ಮಗ ಮಿನಿಸ್ಟರ್ ಆಗ್ಬಿಟ್ಟಿದ್ರೆ ಒಳ್ಳೆ ರೋಲ್ ಕಾಲ್ ಮಾಡ್ಬೋದಾಗಿತ್ತು ಕಣೋ. ಹಣೆ ಬರೋಣವ ಆದ್ರೂ ಆಗ್ತೀನಿ. ಆಗಪ್ಪ ಆಗು. ಅಲ್ಲ ಕಣೋ, ಅವನ ಹತ್ರ 2 kg ಅಲ್ವಾ ಪುಗುಟ್ ಹಿಡಿದ್ಬಿಟ್ಟೆ, ನನ್ನ ಹತ್ರ ಇದ್ದಿದ್ 100 ರೂಪಾಯಿನೂ ಕಿತ್ಕೊಂಡ್ಬಿಟ್ಟೆ. ನನ್ ದುಡ್ಡು ನನಗೆ ಕೊಟ್ಬಿಡಪ್ಪ, ನಿನ್ ದಮ್ಮಯ್ಯ ಅಂತೀನಿ, ಕೊಟ್ಬಿಡಪ್ಪ. ಯಾವ ದುಡ್ಡು? ಯಾವ ದುಡ್ಡ? ನನ್ನ ಹತ್ರ ಇಸ್ಕೊಂಡಲ್ಲ 100 ರೂಪಾಯಿ, ಅದು ಕೊಡು. ದುಡ್ಡ ದುಡ್ಡಿನ ವಿಷಯದಲ್ಲಿ ಕಾಂಪ್ರಮೈಸ್ ಇಲ್ಲಮ್ಮ. ನಿನಗೆ ಸ್ವೀಟ್ಸ್ ಬಂದಾಯ್ತಲ್ಲ, ಬಿಡು ಗಾಡಿನ. ಹಂಗನ್ ಬೇಡ ಕಣೋ, ನಾನ್ ನಿನ್ ಸ್ನೇಹಿತ, ನಿನ್ ಗುರು ಇದ್ದಂಗೆ ಕಣ. ದೊಡ್ಡ ಲಂಚದ ವಿಷಯದಲ್ಲಿ ಸ್ನೇಹಿತ ಆದ್ರಷ್ಟೇ, ಗುರು ಆದ್ರೂ ಅಷ್ಟೇ. ನಮ್ಮ ಹತ್ರ ಬಂದ್ಮೇಲೆ ಬಿಡೋದಿಲ್ಲಮ್ಮ. ಏಯ್, ನೀನೇನಾರ ದುಡ್ಡಿನ ಬಗ್ಗೆ ಇಷ್ಟೊಂದು ದುರಾಸೆ ಇಟ್ಕೊಂಡ್ರೆ ನನಗಿಂತನೂ ಬಜಾರಿ ಹೆಂಡತಿ ಸಿಗ್ತಾಳೆ ನಿನ್ಗೆ. ಹಾಗಾದ್ರೆ ನೀನ್ ಹೆಂಡತಿ ಬಜಾರಿನ ಕೇಳ್ಕೊಂಬರ್ತೀನಿ. ಲೇ ಒಳ್ಳೆ ಎಡವಟ್ ಸವಾಸ ಆಗೋಯ್ತು. ಕೃಷ್ಣ, ದೊಡ್ಡ ನೀನ್ ಸೈಕಲ್ ನಿಲ್ಸ್ಬಿಟ್ ಬಾ, ಅದೇನು ಅಂತ ನಾನು ನೋಡ್ತೀನಿ. ಮೈ ಮೇಲೆ ಜ್ಞಾನ ಇಟ್ಕೊಂಡು ಬೈಕ್ ಓಡ್ಸಕ್ಕಾಗಿಲ್ವೇನೋ ಬದ್ಮಾಶ್. ರಸ್ತೆಲಿ ಮಲಯಾಳಂ ಆಲ್ಪೋಸ್ಟ್ ನೋಡ್ಕೊಂಡು ಗಾಡಿ ಓಡಿಸೋದು, ಯಾರಿಗೋ ಡವ್ ಹಾಕೋದು, ಎಲ್ಲೋ ತಗೊಂಡೋಗಿ ಹೆಟ್ಬಿಡೋದು. ನಾವಿದಿರ್ವಲ್ಲ ನನ್ನ ಮಕ್ಳ ಬಾವ್ದಿರು, ನಿಮ್ಗೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಆಂಬುಲೆನ್ಸ್ ಫೋನ್ ಮಾಡಿ ನಿಮ್ಮನ್ನ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ಸೋದು. ನೀವೇನಾರ ನೆಗದ್ ಬಿದ್ದೋಯ್ತು ಅಂತಂದ್ರೆ ನಿಮ್ ಹೆಣ ಪೋಸ್ಟ್ ಮಾರ್ಟಮ್ ಆಗೋವರೆಗೂ ನಿಮ್ ಹೆಣ ಕಾಯೋದು. ಸರಿಯಾಗಿ ಎತ್ತಿಟ್ಕೊಳ್ಳೋ ಬದ್ಮಾಶ್. ಏಯ್, ಏನೋ ನೋಡ್ತಾ ಇದ್ರ ಇಲ್ಲಿ? ಸಿನಿಮಾ ಶೂಟಿಂಗ್ ನಡೀತಾ ಇತ್ತ? ಹೋಗ್ರ ನನ್ನ ಮಕ್ಳ, ಹೋಗಿ ಥಿಯೇಟರ್ ಹೋಗಿ ಸಿನಿಮಾ ನೋಡ್ರ ಬಂದ್ಬಿಟ್ರಿ. ಇಲ್ಲಿ ಏನ್ ಗುರು ಇದು? ಆಕ್ಸಿಡೆಂಟ್. ಆಕ್ಸಿಡೆಂಟ್? ಇದೇನ್ ಮಾರ್ತಿ ಕಲ್ಲಲ್ಲಿ ಏರೋಪ್ಲೇನಾ? ಹೆಲಿಕಾಪ್ಟರ್ ಅಂತ ತಿಳ್ಕೊಂಡ್ಬಿಟ್ಟವನೆ. ಮಾರ್ತಿ ಕಾರ್ ಅಂದ್ರೆ ಮಾರ್ತಿ ತರ ಮರದಿಂದ ಮರ ಕಾರ ತರ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ನನ್ನ ಮಗನೇ, ನಿಮಗೆಲ್ಲ ಕೇಸ್ ಹಾಕಿ ಕೋರ್ಟ್ ಗಚ್ಚಿ ಕೋರ್ಟ್. ಹಲೋ ಪೊಲೀಸ್, ನಿಮ್ಮನ್ನೇ. ನಾನಾ? ಪಬ್ಲಿಕ್ ಈ ತರ ಹೆದರ್ಸೋ ನಿಮ್ಮ ಕೆಟ್ಟ ಚಾಳಿನ ಬಿಟ್ಟು ಸರಿಯಾಗಿ ಬಿಹೇವ್ ಮಾಡೋದನ್ನ ಕಲ್ತ್ಕೊಳ್ಳಿ. ಓಹೋ, ಏನಮ್ಮ ಎಲ್ ಬೋರ್ಡ್ ಬೇರೆ ಕಾಣಿಸ್ತಾ ಇಲ್ಲ? ಬಾಳ್ ಬದುಕೋ ಮಗನ್ನ ಸ್ವಲ್ಪ ಅದ್ರಲ್ಲಿ ನುಂಗ್ ನೀರ್ ಕುಡ್ದು ಬಿಡ್ತಿದ್ದಲ್ಲ, ಈಗ ನಮ್ಗೆ ರೂಲೀಸ್ ಹೇಳ್ಕೊಡ್ತಿದ್ಯಾ? ರೂಲೀಸಾ? ರೀ ಮಿಸ್ಟರ್, ನಡ್ಕೊಂಡು ಹೋಗೋನು ಎಡವದೆ ಕೂತಿರೋನು ಎಡವ್ತಾನ? ಹೌದಲ್ಲ? ಪೊಲೀಸ್ ಆದವರು ಆಕ್ಸಿಡೆಂಟ್ ಆದ ತಕ್ಷಣ ಮೊದಲು ಯಾರಿಗೇನಾಗಿದೆ ಅಂತ ವಿಚಾರಿಸಿ ಸಮಾಧಾನ ಮಾಡ್ಬೇಕೆ ಹೊರತು ಹೆದರ್ಸೋದಲ್ಲ. ಗೊತ್ತಾಯ್ತೇನಪ್ಪ? ಗೊತ್ತಾಯ್ತು. ಮಿಸ್ಟರ್, ನಿಮ್ಗೇನಾದ್ರೂ ಪೆಟ್ಟಾಯ್ತಾ? ನಥಿಂಗ್ ಮೇಡಮ್, ಐ ಆಮ್ ಆಲ್ ರೈಟ್. ನೀವಿನ್ನೂ ಹೋಗ್ಬೋದು. ಎಲ್ಲ ಬದ್ಮಾಶ್, ಇಷ್ಟೊತ್ತವರೆಗೂ ಅಮ್ಮ ಅಪ್ಪ ಅಯ್ಯೋ ಅಂತ ಒಳ್ಳೆ ನೆಗದ್ ಬಿದ್ದು ನಂಗೆ ಆಡ್ತಿದ್ದಲ್ಲೋ, ಈಗ ಹುಡುಗಿ ಕೇಳಿದಾಕ್ಷಣ ವಾಟ್ ಹ್ಯಾಪಂಡ್ ಅಂದಿದ ತಕ್ಷಣ ನಥಿಂಗ್ ಮೇಡಮ್ ಅಂತ ಇರೋ ತರ ಪೋಸ್ ಕೊಡ್ತಾ ಇದೀಯ. ನನ್ನ ಮಕ್ಳ, ನಿಮ್ಮಂತವ್ರಿಂದಾಗಿ ನಮ್ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬಂದಿರೋದು. ಕಳ್ಸ್ಕೊಳ್ಳೋ.
ಹೋಗ್ತಲ್ವ ಬದ್ಮಾಶ್ ನಡಿ ನನ್ನ ಮಗನೇ ನಡಿ. ರೀ ಯಾಕ್ರಿ ಬಳೆ ಆನೆ ತರ ಅರ್ಚ್ಕೋತೀರಾ? ನಾವ್ ರಾಜಿ ಆದ್ಮೇಲೆ ನಿಮ್ದೇನ್ರಿ ತಕರಾರು? ಬಾಯಿ ಮುಚ್ಕೊಂಡು ದಾರಿ ಬಿಡಿ, ಇಲ್ಲಾಂದ್ರೆ ನಿಜವಾದ ಆಕ್ಸಿಡೆಂಟ್ ಈಗ ಮಾಡ್ತೀನಿ. ಅಯ್ಯೋ ಒಳ್ಳೆ ಬಿರುಗಾಳಿ ತರ ಬಂದು ನಮ್ಗೆ ರೂಲಿಸ್ ಹೇಳ್ಬಿಟ್ಟು ಹೊಟ್ಟೋಗ್ಬಿಟ್ಲು. ಇವನ್ ತಾವಾದ್ರೂ ಇಸ್ಕೊಳ್ಳೋಣ ಅಂತಂದ್ರೆ ನಾವಿಬ್ರು ಕಾಂಪ್ರಮೈಸ್ ಆಗ್ಬಿಟ್ಟಿದೀವಿ. ಯು ಮ್ಯಾನ್ ಗೋ ಅಂದ್ಬಿಟ್ಲು. ಒಳ್ಳೆ ಎಡವಟ್ಟಿನ ಸವಾಸ ಆಗೋಯ್ತು. ಕೃಷ್ಣ ಏ ಕೃಷ್ಣ ಏ ಕೃಷ್ಣ ಏನ್ ಎಡವಟ್ಟು ನಿಂದು? ಗುಗ್ಗು ಸೂಪರ್ ಫಿಗರ್. ಆಮೇಲೆ ಅಪ್ಸರೆ 3 ಕಾಸಿನ ರೋಲ್ ಕಾಲ್ ಆಗ್ಲಿಲ್ವಲ್ಲಪ್ಪ ಅಂತ ನಾನೇ ಸಾಯ್ತಾ ಇದ್ರೆ ಇವನು ಅಪ್ಸರೆ ಅಂತೆ. ಅಪ್ಸರೆ ಏನ್ ದೇವೇಂದ್ರನ್ ತುಂಡಿನ ಫ್ಯಾಮಿಲಿ ನಿಂದು. ಬರಲೋ ಬಾಬಾ. ए सलमा बेटी क्या अम्मी जान ये ब्यूटी ಅನ್ನಪೂರ್ಣಮ್ಮ ಅಕ್ಕ ಬೇಟಿ ನಿಮ್ದಕ್ಕೆ ನೋಡಿ 8 ದಿನ ಆಯ್ತು. ಯಾರು ನೀವು? ಹಾಯ್ ಅಲ್ಲ ನಮ್ದಕ್ಕೆ ಯಾರು ಅಂತ ಕೇಳ್ತಿದಿ? ಮನೆಗೆ ಹೋಗಿ ನಿಮ್ಮ ಅಮ್ಮಂಗೆ ಕೇಳು ಹೇಳ್ತದೆ. ಮಗರ್ ಬೇಟಿ ನಿಮ್ದು ಅಮ್ಮ ನಾನು ಒಂದೇ ಸ್ಕೂಲಲ್ಲಿ ಓದಿದ್ದು, ಏಕೀ ಬಾರ್ ಶಾದಿ ಆಗಿದ್ದು, ಏಕೀ ಬಾರ್ ಬಸ್ರಿ ಆಗಿದ್ದು. ಹನುಮಂತ ನಗರದ ಹಾಸ್ಪಿಟ್ಲದ ಒಳಗೆ ನಿಮ್ಮ ಅಮ್ಮ ನಿನ್ಗೆ ಹೇತಿದ್ದು, ನಾನು ನನ್ ಸಲ್ಮಾ ಬೇಟಿನ ಹೇತಿದ್ದು. ಬೋಲ್ಗೆ ನಮಸ್ತೆ ದೀದಿ. ನಮಸ್ಕಾರ. ನಮ್ ತಾಯಿಗೆ ಇಷ್ಟು ಫ್ರೆಂಡ್ ಅಂತೀರಾ, ಒಂದು ದಿನನೂ ಮನೆಗೆ ಬಂದಿಲ್ವಲ್ಲ? ಹಾಯಲ್ಲ ನಾನ್ ಮನೆ ಬಿಟ್ಟು ಆಚೆಗೆ ಹೋಗೋಕೆ ನಿಮ್ಮ ಅಂಕಲ್ ಇಮಾಮ್ ಸಾಬು ಎಲ್ಲಿ ಬಿಡ್ತದೆ? ಯಾವಾಗ ನೋಡಿದ್ರು ಮನೆ ಒಳಗೆ ಇರುವಂತದೆ. ನಾನ್ ಬಂದಾಗ್ಲೆಲ್ಲ ಬೇಟಿ ನೀನು ಕಾಲೇಜ್ಗೆ ಹೋಗಿರ್ತದೆ. ನೆಕ್ಸ್ಟ್ ಟೈಮ್ ಬರುವಾಗ ಒಂದ್ ಫೋನ್ ಮಾಡಿ ಬನ್ನಿ, ನಿಮ್ಗೋಸ್ಕರ ಕಾಯ್ತಿರ್ತೀವಿ. ಹಾಯಲ್ಲ ನಮ್ದು ಮ್ಯಾಗೆ ಕಿತ್ನಾ ಪ್ಯಾರ ಜಾನ್. ಏನಾಯ್ತಂಟಿ? ಏನಾಯ್ತು? ಟೇಕ್ ಹೋಗ್ಬೇಟಿ, ಈ ನಮ್ದು ಬೇಟೆ ಇಲ್ಲ ಬಾಳ ಚಾಷ್ಟೆ ಮಾಡ್ತೈತಿ. ನೀವು ಸೈಲಿ ಮಾತಾಡ್ತಾ ಇರಿ, ನಾನು ಹೋಗಿ ಸಾಮಾನ್ಗೆ ಪರ್ಚೇಸ್ ಮಾಡ್ಕೊಂಡ್ ಬಂದ್ಬಿಡ್ತೈತಿ. ಇದು ಅಂಗಡಿ ನಮ್ದು ಭಯ ಇಲ್ಲ ಅಬ್ದುಲ್ ಅಜೀಜ್ ಅವ್ರದ್ದು. ಬರ್ಲಾ? ನಿಮಗ್ ಮದ್ವೆ ಆಗಿದ್ಯಾ ಸಲ್ಮಾ? ಅರೆ ಅಲ್ಲ, ಶಾದಿ ಆಗದೆ ಬಸ್ರಿ ಆಗಕಾಯ್ತದ. ಐ ಆಮ್ ಸಾರಿ. ನಿಮ್ದಕ್ಕೆ ಮುಖ ಚಾಂದ್ ಕ ತುಕಡ ಇದ್ದಂಗೈತೆ. ನಮ್ದಕ್ಕೆ ಬೇಬಿ ಅಲ್ಲಲ್ಲ ನಮ್ದಕ್ಕೆ ಬೇಬಿ ನಿಮ್ಮಂಗೆ ಹುಟ್ಬೇಕು ಅಂತ ಆಸೆ. ಅರೆ ಭಯ್ಯ, ನಮ್ದು ರಾಧಾ ಬೇಟಿ ಅಕೌಂಟ್ ನಲ್ಲಿ 1 kg ಕೇಸರಿ ಕೊಡು. 1 kg ಕೇಸರಿನಾ? ನಿಮ್ದಕ್ಕೆ ಈ ಗಲ್ಲ ರಸಗುಲ್ಲ, ಈ ಕೆನ್ನೆ ಕಾಶ್ಮೀರ್ಗೆ ಆಪಲ್, ಈ ಮೂಗು ಗಿಣಿ ಮೂಗು, ಈ ತುಟಿ ತೊಡೆಗೆ ಹಣ್ಣು, ತೊಂಡೆಗೆ ಹಣ್ಣು. ಆಹಾ ಕ್ಯಾ ಸೂರತ್ ಹೈ. ರಾಧಾ ಐ ಲವ್ ಯು. ಐ ಲವ್ ಯು ರಾಧಾ. ರಾಸ್ಕಲ್, ಪೊಲೀಸ್ ಪೊಲೀಸ್. ಪೊಲೀಸಾ? ಇಲ್ಲ ಇದ್ದೀನಿ. ಯಾರು ಕರೆದಿದ್ದು? ಪೊಲೀಸ್ ಈ ಕಡೆ ಬರಲ್ಲ. ಏನಮ್ಮ ಏನಾಗಬೇಕಾಗಿತ್ತು? ಈ ಹೋಟ್ಲಲ್ಲಿ ಮಾಂಸದ ವ್ಯಾಪಾರ ನಡೀತಾ ಇದೆ ಅಂತ ನನಗೆ ಪಕ್ಕಾ ಇನ್ಫಾರ್ಮೇಶನ್ ಬಂದಿದೆ. ಇಂಥ ಡಿಂಗ್ ಡಾಂಗ್ ಕೇಸ್ಗಳನ್ನ ಹಿಡಿಯೋದ್ರಲ್ಲಿ ನಾನೇ ಕಿಂಗ್ ಅಂತ ಈ ಕಡೆ ಗರ್ವಾಲೆಗಳಿಗೆ ಗೊತ್ತು, ಆ ಕಡೆ ಡಿಪಾರ್ಟ್ಮೆಂಟ್ಗೂ ಗೊತ್ತು. ಅದು ನಮಗೂ ಗೊತ್ತು, ಆದ್ರೂ ಡಿಂಗ್ ಡಾಂಗ್ ನಡೀತಾನೆ ಐತಲ್ಲ. ಅವೆಲ್ಲ ಇನ್ ಮೇಲೆ ಮಟಾಶ್. 840 ಸರ್ ಬೇಗ ಸರ್ಚ್ ಮಾಡಿ. ಬಾತ್ರೂಮ್ ಅಲ್ಲಿ ಏನಾದ್ರು ಬಚಾವ್ ಆಗ್ಬೇಕಂತ ಬಚ್ಚಿಟ್ಕೊಂಡಿದ್ರೆ ಬೆನ್ನ ಮೇಲೆ ಗುದ್ದು ಎಳ್ಕೊಂಬನ್ನಿ. ನನ್ನ ಹೆಸರು ಕೇಳಿದ್ರೆ ಸಾಕು, ಪತ್ರ 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 ಪತ್ರ. 420 ಸರ್ ದಯವಿಟ್ಟು ಫೋಟೋಸ್ ಅಂತ ಕರೀರಿ. 2 ಮುಂದೆ ಅಲ್ವನಯ್ಯ, ಬೇಗ ಹೋಗಿ. ಅವ್ರು ಏನಾದ್ರು ಮನ್ಸಿಗೆ ಮಣಿಕೊಂಡಿದ್ರೆ ಮಂಡಿ ಮೇಲೆ ಝಾಡ್ಸುವಂತ ಕರ್ಕೊಂಬನ್ನಿ. ಓಕೆ. ಬರೇ ಬೆತ್ಲೆ ಹಂಗೆ ಮನ್ಗಿದ್ರೆ ಹಂಗೆ ಕರ್ಕೊಂಬನ್ನಿ. ಬೇಡ ಸರ್, ನಾಚಿಕೆ ಆಗುತ್ತೆ. ಏಯ್ ನಾಚಿಕೆ ಗೀಚಿಕೆ ನಮಗೆ ನಾಚಿಕೆ. ಸಾಯ್ ಬಿಡಿದ್ ಗೊತ್ತಾಯ್ತೇನೋ? ಏನದು? 50-50. ಏನದು ಗುಸ್ಗುಸ? ಏನ್ ಆತನಪ್ಪ ನನ್ ಮಗನ್ಗೆ ಚಿಲ್ಕ ಹಾಕೋದು ಮರ್ತ್ಕೊಂಡ್ಬಿಟ್ಟವನೆ. ಮಲ್ಕೊಳ್ಳೋಷ್ಟು ಪುರ್ಸತ್ತಿಲ್ಲ. ಅಯ್ಯೋ ನನ್ ದೇವ್ರೆ. ಸಾರ್ ಹೋಗ, ಡಿಸ್ಟರ್ಬ್ ಮಾಡ್ಬೇಡ. ಡಿಸ್ಟರ್ಬ್ ಮಾಡ್ಬೇಡ ಸರ್. ನಿಮ್ ಮುಂದೆ ರೋಮಿಯೋ ಜೂಲಿಯಟ್ ನೆಗದ್ ಬಿದ್ದು ನೆಲ್ಲಿಕಾಯಿ ಹೋಗ್ಬಿಟ್ರು ಸಾರ್.
ಅಯ್ಯೋ ಅಲ್ಕ ನನ್ನ ಮಗನ್ ತಂದು ನೆತ್ತಿ ಮೇಲೆ ಕೂತ್ಬಿಟ್ರೆ ಒಟ್ಟ ಹೊಡ್ಕೊಂಡ್ಬಿಡ್ಬೇಕು ಬದ್ಮಾಶ್. ಎಷ್ಟು ನಿನ್ಗೆ ಏಜು? ನಿನ್ಗೆ 27 40? ಸರ್ ಈ ಫಿಗರ್ಗೆ ಬೆಂಗಳೂರೆಲ್ಲ ಸುತ್ತಾಡಿ ಗಲ್ಗಲ್ಲಿ ಎಲ್ಲ ಅಲ್ದು ಕೊನೆಗೆ ಈ ಫಿಗರ್ ಇಟ್ಕೊಂಡ್ ಬಂದೆ ಸರ್. ಹೌದೇನು ಬಂಗಾರ? ಮುಂಚೆನೆ ಹೇಳಿದ್ರೆ ನಾನೇ ಶಟಪ್ ಮಾಡ್ತಿದ್ನಲ್ಲೋ ಕಂದ. ಈ ಕೆಲಸ ಯಾವ ಶುರು ಮಾಡ್ಕೊಂಡ್ರಿ ಸರ್? ನೀವ್ ಮೊದ್ಲೇ ಹೇಳಿದ್ರೆ ನಾನೇ ಇನ್ಫಾರ್ಮೇಶನ್ ಕೊಟ್ಬಿಡ್ತಿದ್ನಲ್ಲ. ಇನ್ಫಾರ್ಮೇಶನ್ ನಿಮ್ಮ ಅಪ್ಪ ಕೊಡೋಕೆ ನಾವು ಬಾವ್ದಿ ಹುಡುಕ ಬಂದಿದ್ದು ನೀನು. ಬಾರೇ ಸುಭದ್ರೆ ಇಟ ರಾಧಾಕೃಷ್ಣರ ಮೆಲ್ನ ಆಗೋಯ್ತು. ಮರ್ಯಾದಿಂದ ಪಾರ್ಟಿ ಕೊಟ್ಬಿಡು. ಸಿಗ್ಲಿ ಅದನ್ನ ಬಕ್ರ ವಿಗೋ ಹತ್ತಿರಿಟ್ಟಿದ ಮೇಲೆ ಅವರೇ ಕಾರ್ಡ್ ವಿಚಾರಿಸ್ಕೊಳ್ಳ. ಅಲ್ಲ ಅಲ್ಲಿಂದ ಅಷ್ಟು ಸಲ ಕರ್ಕೊಂಬಂದು ಲೇಡ್ದರ ಕೈ ಕೊಟ್ಬಿಟ್ಟಲ್ಲ. ಓ ಕಾಲ ಒತ್ತಿರ ಕೋಪಲ್ಲ, ಕೈಯೆಲ್ಲ ಒತ್ತಲಿ ಸ್ಟಾರ್ಟ್ ಆಗ್ಬಿಡು. ಎಷ್ಟೋ ಕುಡ್ದಿದ್ಯಾ ಬದ್ಮಾಶ್? ಓಲೇ ಬದ್ಮಾಶ್ ನನ್ನ ಮಗಳಂತೆ. ಓ ಇಲ್ ಮಕ್ಳ ಕುಡಿದು ಬಂದ್ಬಿಟ್ಟವ್ರೆ. ಅಲ್ಕ ನನ್ನ ಮಕ್ಕಳು ನನ್ನ ಮಕ್ಕಳು ಕುಡ್ದು ಬೈಯಕ್ ನೀನೇನ್ ಚೀಫ್ ಮಿನಿಸ್ಟರ್ ಮಗ ಏನೋ? ಏನಪ್ಪ ಏನಾರು ಹೋಗಿಬಿಟ್ಟ? ಅಯ್ಯೋ ರಾಮಪ್ಪ ಸಾಹೇಬ್ರು ಸರ್. ನನಗೆ ಗೊತ್ತು ಯಾವತ್ತು ಮುಂಗಪ್ಪ ಜಾಸ್ತಿ. ನನ್ ಮಗನೇ ನೀನ್ ಯಾರ ಮೇಲೆ ಕೈ ಮಾಡ್ಬೇಡ ಅಂತ. ಎಲ್ಲ ನಿನ್ನಿಂದಲೇ ಆಗಿದ್ದು. ನೋಡು ಬೇಡ, ನಿನ್ನಿಂದಲೇ ಆಗಿದ್ದು. ನನ್ನಿಂದ ನೀವ್ ಯಾಕೆ ಕಿತ್ತಾಡ್ತಿದ್ದೀರಾ? ಯಾಕೆ ಸರ್ ಇಷ್ಟೊಂದು ಟೈಟ್ ಆಗ್ಬಿಟ್ಟಿದ್ರ? ಯಾರು ಟೈಟಾ? ಎಲ್ಲ ಲೂಸ್ ಮಾಡ್ಬಿಟ್ರಲ್ಲಪ್ಪ. ಅಯ್ಯೋ ನಾನು ಯಾವತ್ತಾದ್ರೂ ಕುಡ್ದಿದ್ದ? ದೇವ್ರಂತಾರಲ್ವಾ ಮನುಷ್ಯರಿಗೆ ಏನಾರ ನೋವಿದ್ರಲ್ಲ ಕುಡಿಯೋದು. ಹೌದು ಸಾರ್, ನೀವ್ ಯಾಕೋ ಮಾತಾಡೋದು ನೋಡಿದ್ರೆ ಮನೇಲಿ ಅಮ್ಮವ್ರಿಗೆ ಏನಾಗಿಲ್ಲ ಕಣ್ರಯ್ಯ, ನನ್ನ ಟ್ರಾನ್ಸ್ಫರ್ ಮಾಡ್ಬಿಟ್ಟು. ಅಯ್ಯೋ ಎಲ್ಲಿಗೆ ಸಾರ್? ಬಳ್ಳಾರಿ ಕಣ್ರಯ್ಯ. ಅಯ್ಯೋ ಕಿಟ, ನಾನೇನಾರ ಬಳ್ಳಾರಿಗೆ ಹೋಗ್ಬಿಟ್ರೆ ಆ ಬಿಸ್ಲಿಗೆ ಸತ್ತೋಗ್ಬಿಡ್ತೀನಿ. ಬೆಸ್ಟ್ ಆಫ್ ಲಕ್ ಸರ್. ಥ್ಯಾಂಕ್ ಯು ಸರ್. ನೀವೆಲ್ಲಾದ್ರೂ ಇರಿ, ಈ ಕಿಟ್ಟನು ದೊಡ್ಡನು ಬರಿಬೇಡಿ ಸರ್. ಒಳ್ಳೇದ್ ಮಾಡ್ಲಿ. 1,000 ತೆಂಗಿನಕಾಯಿ. ಏನೇ ಇದು? ಲಿಸ್ಟು ರೀ, ಲಿಸ್ಟು. ಬೈಕೆ ಇಷ್ಟು ದಿನ ಬರೀ ಬಾಯಿ ಮಾತಿಂದ ಬರ್ತಾ ಇತ್ತು, ಈಗ ಲೀಸ್ಟ್ ಮುಖಾಂತರ ಬರಕ್ ಶುರು ಆಗ್ಬಿಟ್ಟಿದ್ಯೋ? ಸೀಮಂತನ ಮಾಡ್ಕೋಬಾರ್ದಾ? ಅದಕ್ಕೆ ಲಿಸ್ಟ್ ಬರ್ದಿದ್ದೀನಿ. ಅದ್ರಲ್ಲಿರೋದೆಲ್ಲ ತಗೊಂಡ್ ಬರ್ಬೇಕು. ಓಹೋ ಸೀಮಂತ ಅಂತಿ, ಸೀಮಂತ. ಆಂಜನೇಯ ಹಸುವಿನಿಂದ ಹಗ್ಗ ತಿನ್ಬೇಕಾದ್ರೆ ಪೂಜಾರಪ್ಪ ಶಾವ್ಗೆ ಬೇಡಿದಂತೆ. ನಾನೇ ತಿಂಗಳ ಕೊನೆ ಬೀಡಿ ಸೇದಕ್ಕೂ ಕಾಸಿಲ್ಲ ಅಂತ ಸಾಯ್ತಾ ಇದ್ದೀನಿ. ತಗೋ ಸಂಬಳ ಬಂದ್ಮೇಲೆ ನೋಡೋಣ. ಅಯ್ಯ, ನೀವು ಸಂಬಳದಲ್ಲ ತಗೊಂಬನ್ನಿ, ಗಿಂಬಳದಲ್ಲ ತಗೊಂಬನ್ನಿ, ಅದೆಲ್ಲ ನನಗ್ ಗೊತ್ತಿಲ್ಲ. ನಾನು ಸೀಮಂತನ ಮಾಡ್ಕೋಬೇಕು ಅಷ್ಟೇ. ತಡಿ, ಏನ್ ಬರ್ದಿದ್ಯಾ ನೋಡೋಣ. 1,000 ತೆಂಗಿನಕಾಯಿ, 20 ಗೊನೆ ಬಾಳೆಹಣ್ಣು, 50 ಗೊನೆ ಬಾಳೆಹಣ್ಣು, 5 ಕೆಜಿ ಅಡಿಕೆ, ಕಡಿಮೆನೆ, 2,000 ವಿಳ್ಳೆದೆಲೆ, 1,000 ಊಟದೆಲೆ. ಅಯ್ಯೋ ಅಯ್ಯೋ ಅಯ್ಯೋ, ಏನೇ ಇದೆಲ್ಲ? ನಿರುದ್ಯೋಗ ಸಮಸ್ಯೆ ರೀ. ನಮಗ್ ಮುಂದೆ ಹುಟ್ಟತ್ತಲ್ಲ ಮಗು, ಅದಕ್ಕೊಂದ್ ಚಿಲ್ಲರೆ ಅಂಗಡಿ ಹಾಕೊಳೋಣ ಅಂತ ಬರ್ಸಿದೀನಿ. ಅಯ್ಯೋ ನಿಮ್ ಮುಖಕ್ಕೆ ಹೋದ್ರಿ ಮುಚ್ಕೊಂಡು. ಮುಚ್ಕೋತೀನಿ ಕಣೆ, ಮುಚ್ಕೋತೀನಿ. ನಾನು ಮುಚ್ಕೊಂಡಲೇ ಇದ್ರೆ ನೀನು ಬಿಚ್ಕೊಂಡು ಬೀದಿಗೆ ಓಡೋಗ್ತಿಯಲ್ಲೇ. ಏನಂದ್ರಿ? ಬಾಯ್ ಬಡ್ಕೊಂಡು. ಮುಂದ್ ಓದಿ ಓದಿ ಓದಿ. 2 ಕಾಂಜೀವರಂ, 2 ಬನಾರಸ್ ರೇಷ್ಮೆ ಸೀರೆ. ನನಗೆ ಇನ್ನೇನ್ ನನಗೆ ಅಂತ ಹೇಳದ್ನ? 9 ಸಾದಾ ಸೀರೆ, 100 ರವಿಕೆ ಬಟ್ಟೆ. ಉಡಿ ತುಂಬ ಮುತ್ತೈದರಿಗೆ ಸಾದಾ ಸೀರೆ, ಆಶೀರ್ವಾದ ಮಾಡೋ ಮುತ್ತೈದರಿಗೆ ರವಿಕೆ ಬಟ್ಟೆ. ಅಯ್ಯೋ ನೀನ್ ನೋಡೆ ಸೀಮಂತರದ ಲೀಸ್ಟ್ ನನ್ ಎಕ್ಕಡ ಅಲ್ಲ ಕಡೆ. ನನಗ್ ನೀನ್ ಮಾತ್ರ ಎಂಡ್ರು, ನಿನ್ ಉಡಿ ತುಂಬಕ್ ಬರೋರು, ಆಶೀರ್ವಾದ ಮಾಡಕ್ ಬರೋರೆಲ್ಲ ಎಂಡ್ರು. ಹೇಳು. ಇರೋ ಒಬ್ಬೆಂಟಿ ಸೀಮಂತ ಮಾಡಕ್ಕೆ ಈ ಪಾಟಿ ಮುಲುಕ್ತಾ ಇದೀರಾ? ಇನ್ ಬೀದಿಲ್ ಹೋಗೋ ಹೆಂಗ್ಸೆಲ್ಲ ಬೇಕಾ ಈ ಕರೆ ಮುಸ್ಲಿಗೆ? ನೋಡ್ರಿ, ಲಿಸ್ಟ್ ಅಲ್ಲಿರೋ ಸಾಮಾನೆಲ್ಲ ತಂದು ಕೊಡ್ಬೇಕು ಅಷ್ಟೇ. ಇಲ್ಲ ಅಂದ್ರೆ ಏನೇ ಮಾಡ್ತೀಯಾ? ಬೀದಿಗೆ ಹೋಗಿ ಬಾಯ್ ಬಡ್ಕಂತ್ಯಾ ಅಷ್ಟೇ ತಾನೆ? ಹೋಗೆ ಬಡ್ಕೋ ಹೋಗೆ. ರೀ, ನೀವ್ ಹಿಂಗ್ ಅಂತೀರಾ ಅಂತ ನಂಗೆ ಗೊತ್ತು ರೀ. ಅದಕ್ಕೆ ನಾನು ರೆಡಿ ಆಗ್ಬಿಟ್ಟಿದೀನಿ. ಏನೇ ಮಾಡ್ತೀಯಾ?
ಸೀಮಂತನ ಆಗೋವರೆಗೂ ಹಾ. ಈ ಮಗುನ ಏರೋದೇ ಇಲ್ಲ. ಏರ್ಬೇಡ. ಎಷ್ಟ್ ದಿವ್ಸ ಹೊಟ್ಟೆಲಿ ಇಟ್ಕೊಳಕ್ ಸಾಧ್ಯನೋ ಅಷ್ಟ್ ದಿವ್ಸನೂ ಇಟ್ಕೊಂಬಿಡು. ಎಷ್ಟು ದಿನನ ಹೊಟ್ಟೆಲಿರೋ ಮಗು ಗಂಡು ಮಗು ಆದ್ರೆ ಮೀಸೆ ಬರೋವರೆಗೂ ಏರಲ್ಲ, ಹೆಣ್ಣಾಗ್ಬಿಟ್ರೆ ಮೈ ನೆರೆಯವರೆಗೂ ಏರಲ್ಲ. ಮೀಟರ್ ಸರಿಯಾಗೈತಾ? ಇನ್ನು ಯಾಕೆ ಅಲ್ಲೇ ಕುಗ್ಗಿಸಿದ್ಯಾ ಇಳಿ ಕೇಳಿಕೆ? ಏನ್ ಇಳಿತಾರ ಕಣ್ ಕಾಣಲ್ವಾ? ಇಳಿತೀನಿರ್ರಿ. ಒಂದಂತೂ ತಿಳ್ಕೊಂಬಿಡ್ರಿ, ನೀವ್ ಸೀಮಂತರ ಮಾಡೋವರೆಗೂ ನಾನ್ ಈ ಮಗುನ್ ಏರಲ್ಲ. ಜಾಡ್ಸ್ ಒದ್ದೆ ಅಂದ್ರೆ ಹೊಟ್ಟೆಲಿರೋ ಮಗ ಬಾಯಿಗೆ ಬಂದ್ಬಿಡ್ಬೇಕು. ಏನ್ ಎದುರಿಸ್ಬಿಟ್ರೆ ನಾನು ಎತ್ತು ಬಿಡ್ತೀನಿ ಅಂತ ತಿಳ್ಕೊಂಡಿದ್ದೀರಾ? ನಿಮ್ಮ ಅಪ್ರಾಣಿಗೂ ನಾನು ಏರಲ್ಲ. ಚೆಕಪ್ಗೆ ಅಂತ ಬಂದಿದ್ದೀನಿ, ಚೆಕ್ ಮಾಡಿಸ್ಕೊಂಡು ಹೋಗ್ತೀನಿ. ನಡಿ ನಡಿ. ಇವ್ರು ನಿಮ್ ಹೆಂಡ್ತಿನ? ಯಾಕೋ ಅನುಮಾನ ನಾವು ಒತ್ತಿಗೆತ? ಇದೇನು ಹೊಟ್ಟೆನೋ ಚಾಮುಂಡಿ ಬೆಟ್ಟನೋ? ಬಾರೆ. ಏನೇ ಕೇಳಿಸ್ಕೊಂಡ? 9 ತಿಂಗಳು 9 ದಿವಸಕ್ಕೆ ಸರಿಯಾಗಿ ಹೆತ್ಬಿಡು ಅಂದ್ರೆ ಸೀಮಂತ್ ಕಾರ್ಯ ಮಾಡ್ಕೊಳ್ದಲ್ಲೇ ನಾನು ಹೆರಕಿಲ್ಲ ಅಂದಲ್ಲ. ಕೆಲ್ಸಕ್ ಬಾರ್ದ್ ಕಾಂಜಿ ಪಿಂಜಿ ನನ್ ಮಕ್ಳೆಲ್ಲ ಬಾಯಿಗೆ ಬಂದಾಗ ಮಾತಾಡ್ಕೊಂಡು ಹೋಗ್ತಾವ್ರೆ. ಅಯ್ಯೋ ಅನ್ಲಿ ಬಿಡ್ರಿ, ಈಗ ಅವನೊಂದ್ ಬಿಟ್ಟ ಅಂತ ನಾನು ಎತ್ತು ಬಿಡ್ತೀನಾ? ಮತ್ತೆ ಏನೋ ನಾನು ಹೊಟ್ಟೆಲಿರೋ ಮಗುಗೆ ಮೀಸೆ ಬಂದದು ಇಲ್ವೋ ಅಂತ ಚೆಕಪ್ ಮಾಡಿಸ್ಕೊಳಕ್ ಬಂದಿದ್ದೀನಿ. ತಗದು ಮಡಗದಾದ್ರೆ ಬಾಯಿ ಮುಚ್ಕೊಂಡು ನಡಿ ಒಳಿಕೆ. ಏನೇ ಏನಾಯ್ತಾ? ಹೆರಿಗೆ ನೋವಾ? ಭಗವಂತ, ನೌಲಿ ನೌಲಿ. ಡಾಕ್ಟ್ರೇ ಡಾಕ್ಟ್ರೇ, ಆದಷ್ಟು ಬೇಗ ಇವಳಿಗೆ ಹೆರಿಗೆ ಅಂತ ಆಗ್ಬಿಟ್ರೆ ಇವಳಿಗೆ ಬೈಕೇ ನಿಲ್ಲುತ್ತೆ, ನನಗೆ ಮುಕ್ತಿ ಸಿಗುತ್ತೆ. ಏನ್ಸ ನನ್ನ ಹೆಂಡತಿಗೆ ಅವಳಿ ಜವಳಿ ಮಕ್ಳ? ಇಲ್ಲ 4 4 ಡಬ್ಬು ಡಬಲ್ ಸಿಸೇರಿಯನ್ ಮಾಡಿ ತೆಗೆದಿದ್ದೀನಿ. ಹೌದಾ? ಅಯ್ಯೋ ಬಹಳ ಕಷ್ಟಪಟ್ಟಿದ್ರ ನಿಮ್ಮ. ನಾನ್ ಡಾಕ್ಟ್ರು. ಅಂದಾಗೆ ನನ್ ಮಕ್ಳು ಕೆಂಪಿದಾವ? ಕೆನ್ನೀರು ಕೆಂಪಿಗಿಲ್ದೆ ಕಪ್ಪಿಗಿರತ್ತ? ಕೆನ್ನೀರು ಸಾರ್ ಏನ್ ಹೇಳ್ತಾ ಇದ್ರ ನೀವು? ಅಂದ್ರೆ ನಿಮ್ ಹೆಂಡತಿ ಹೊಟ್ಟೆಲಿ ಇದ್ದಿದ್ದು ಮಕ್ಕಳಲ್ಲ, 4 ಬಗೆ ಗಬ್ ನೀರು. ನಿನ್ನೆಲ್ಲ ತಿಗೆ ಅವಳ ರೀ ರೀ, ಯಾರು ಕೇಳಿದ್ರು ನನ್ ಮಕ್ಳು ಎಲ್ಲಿ ಅಂತ ಕೇಳಿದ್ರೆ ಯಾರು ಹೇಳ್ತಾ ಇಲ್ಲ ರೀ. ರೀ ರೀ, ಹೆಣ್ಣ ಗಂಡ ರೀ? ಕೆಂಪಗಿದ್ಯೋ ಕರಿಗಿದ್ಯೋ ರೀ? ರೀ ಅವಳಿ ಜವಳಿನ ರೀ? ಅವಳಿ ಜವಳಿ ಎಲ್ಲ ಕಡೆ 4 ಹೆತ್ತಿದ್ಯಾ? 4 ಮಕ್ಕಳ? ನೀನ್ ಪಿಶಾಚಿ ಮಕ್ಕ ತಂದು ವರ್ಷ ಎಲ್ಲ ನಾನು ಬಸ್ರಿ 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 ಅಂತ ಹೇಳ್ಕೊಂಡು ಆನೆ ತಿಂದಂಗ್ ತಿಂದು 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 ಕೆಜಿ ಗಟ್ಲಿ ಕೇಸರಿನ ಕುಡ್ದು ಕುಡ್ದು 4 ಬಕೆಟ್ ಹೊಲಸ್ ನೀರ್ನ ಡಾಕ್ಟ್ರು ಆಪರೇಷನ್ ಮಾಡಿ ಹೊರತೆಗ್ದಿದ್ದು. ಹೊರಗಡೆ ಎಲ್ಲಾದ್ರೂ ಬಾಯ್ ಬಿಟ್ರೆ ಬಂಡ್ಗೇಡು. ಬಾಯ್ ತೆಗೆದ್ರೆ ಕೂತ್ ಬಿಡ್ತೀನಿ ನೋಡು, ಪ್ಲಾಸ್ಟ್ ಹಾಕ್ಬಿಡ್ತೀನಿ. ಸೌಂಡ್ ಆಚೆ ಬರಬಾರ್ದು, ಹುಚ್ಚಾರು. ಮುಚ್ಚು ಬಾಯ್. ಆಹಾ ಏನ್ ಫಿಗರ್ ಅಪ್ಪ. 840 ಏನ್ 420? ಬಾಯ್ ತೆಗಿರಿ. ಏನ್ ವಿಷ ಹಾಕಕ್ಕ? ಸಿಹಿ ಸುದ್ದಿ ಇರುವಾಗ ಕಹಿ ಮತ್ತೆ ಯಾಕೆ? ಹೌದಾ? ಏನಂತ ಸಿಹಿ ಸುದ್ದಿ? ಮತ್ತೆ ನಾನು ವಾಂತಿ ಮಾಡ್ಕೊಂಡೆ. ಹೌದಾ? ನಿನ್ಗೆಲ್ಲ ಪಿತ್ತ ನೆಟ್ಟಿಗೆ ಇರ್ಬೇಕು. ಇಲ್ಲ ರೀ, ನನಗೆ 3 ತಿಂಗಳು. ಮತ್ತೆ ಟೂಟನ್ ಕೇಸ? ಅಯ್ಯೋ ಬರಪ್ಪ, ಬರಡ ಬರಕ ಬರವ ನಮ್ಮೆಲ್ಲ ಬರ್ರಿ. ಅಯ್ಯೋ ಇಷ್ಟು ದಿವಸ ನಿನ್ ಹೆಂಡತಿ ಕೂಗಾಡಿದ್ದಾಯ್ತು, ಇವತ್ತಿಂದ ನಿನ್ ಸರ್ದಿ ಶುರುವಾಗೋಯ್ತಾ? ನಿಮ್ದಿದ್ದ ಗೋಳು. ನಿಮ್ಮಿಂದ ಈ ವಟಾರದಲ್ಲಿ ಯಾರು ನೆಮ್ಮದಿಯಾಗಿ ಇರಕ್ಕೆ ಆಗಲ್ವಲ್ಲ? ಅಯ್ಯೋ ಏನ್ ಮಾಡ್ಲಕ್ಕ, ನಾನೊಂದ್ ಪಿಶಾಚಿ ಕಟ್ಕೊಂಡಿದ್ದೀನಿ ಅಣ್ಣ. ನಾನ್ ಬಸ್ರಿ ಮಗ ತಿಂತದೆ ಅಂತ ಹೇಳಿ ಇಷ್ಟು ದಿವಸ ಕೆಜಿ ಹಲ್ವಾ ಬೇಕು ಅಂದ್ಲು, ಕೆಜಿ ಕೇಸರಿ ಬೇಕು ಅಂದ್ಲು, ಗೋಡಂಬಿ ಬೇಕು ಅಂದ್ಲು, ದ್ರಾಕ್ಷಿ ಬೇಕು ಅಂದ್ಲು, ಎಲ್ಲಾ ತಂದ್ಕೊಟ್ಟೆ. ಮಗನ ಎತ್ಲು, 4 ಬಕೆಟ್ ನೀರ್ ಎತ್ಲು. ಈಗ ಮತ್ತೆ ನಾನು ಬಸ್ರಿ ಅಂತಾಳೆ. ನಾನೆಲ್ಲ ಹಾಳಾಗೋಗಣ, ಎಲ್ಲ ಹಾಳಾಗೋಗಣ. ನನಗ್ ಗೊತ್ತು ಈ ಜನ್ಮಕ್ ನೀನ್ ಬಸ್ರಿ ಆಗಕ್ಕಿಲ್ಲ. ಅಯ್ಯಯ್ಯೋ ಏನ್ರಿ ನನ್ನ ಬಂಜೆ ಅಂತೀರಾ? ಫಸಲು ಸರಿಯಾಗಿ ಬರ್ಬೇಕು ಅಂದ್ರೆ ಸಸಿ ಸರಿಯಾಗಿ ನಡ್ಬೇಕು, ಗೊತ್ತಾ? ಅಯ್ಯೋ ಬಕಾಸುರಿ, ನನ್ನ ಗಂಡ್ಸಲ್ಲ ಅಂತೀಯೇನೆ? ನನ್ನ ಬಂಜೆ ಅನ್ಬೇಕು? ನಿನಗ್ ತಾಯಾಗೋ ಯೋಗ್ಯತೆ ಇಲ್ಲ ಕಡೆ, ಅದಕ್ಕೆ. ನಿಮಗೆ ಅಪ್ಪಾಗ ಯೋಗ್ಯತೆ ಇಲ್ಲ ರೀ, ಅದಕ್ಕೆ. ಏನದ? ಆ
ಅಯ್ಯೋ ನೀನ್ ನಾಳೆ ನೋಡು. ರೀ ನಿಮಗೆ ಕಾಲಿ ರೋಪು ಕಟ್ಟ ರೋಪ ಎಲ್ಲ ನಿಮ್ ಸ್ಟೇಷನ್ ಅಲ್ಲಿ ಇಟ್ಕೊಳ್ಳಿ. ಈ ಉತ್ತರಳ್ಳಿ ಉಮ್ನತ ಇದೆಲ್ಲ ನಡೆಯಲ್ಲ ಗೊತ್ತಾ? ನೋಡು ನಾನು ಮನ್ಸು ಮಾಡ್ಬಿಟ್ಟಿದ್ದೀನಿ. ಏನ್ರಿ ಒಬ್ರಿ ಬುದ್ಧಿ ಹೇಳೋರಾಗಿ ಹಂದಿರಾಗಡ ತರ ಕಚ್ಚಾಡ್ತೀರಾ? ನಿಮಗೆ ಮಾನ ಮರ್ಯಾದಿಲ್ವಾ? ಮೊದಲು ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ, ಆವಾಗ ಏನು ಅಂತ ಗೊತ್ತಾಗುತ್ತೆ. ಅದು ಕರೆಕ್ಟ್, ಅದು ಹಾಗೆ ಬಿಡ್ಲಿ. ಹೋಗ ನಡೀರಿ. ರೀ ನೀವೇನಾದ್ರೂ ವೀಕ್ ಅಂತ ಗೊತ್ತಾಗ್ಲಿ. ಏನ್ ತವ್ರ ಮನೆಗೆ ಹೋಗ್ತೇನೆ? ಹೋಗಿಲ್ಲ ಹೋಗೆ. ಮುಂದೇನ್ ಮಾಡ್ಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತೈತೆ. ಏನ್ ಡೈವರ್ಸ್ ಮಾಡ್ತೀರಾ? ಆಗ್ಲೇ ಸೆಕೆಂಡ್ ಸೆಟಪ್ ನ ರೆಡಿ ಮಾಡ್ಕೊಂತಿದ್ರೆ ಹೆಂಗೆ? ಮತ್ತೆ ನನ್ ಗೆಟಪ್ ಗೊತ್ತಾಗದ ಹೆಂಗೆ? ಡಾಕ್ಟರ್ ಬರ್ಲಿ, ನಿಮ್ ಗೆಟಪ್ ನ ಹೆಂಗ್ ಶಟಪ್ ಮಾಡ್ಬೇಕು ಅಂತ ಹೇಳ್ತಾರೆ. ಹಲೋ, ಸರ್ಪ್ರೈಸ್ ನ್ಯೂಸ್. ಸರ್ಪ್ರೈಸ್ ನ್ಯೂಸಾ? ಹೇಳ್ಬೇಕಾ ಡಾಕ್ಟ್ರೆ? ಹೇಳಿ. ಹಾ ಗೊತ್ತಾಯ್ತು ಡಾಕ್ಟ್ರೆ, ನಾನು ಗರ್ಭಿಣಿಯಾಗಿದ್ದೀನಿ ತಾನೇ? ನೋ. ಮತ್ ಇನ್ನೇನ್ ಡಾಕ್ಟ್ರೆ ಸರ್ಪ್ರೈಸ್ ನ್ಯೂಸ್? ಕಂಗ್ರಾಚುಲೇಷನ್, ನೀವು ಅಪ್ಪ ಆಗೋ ಬದಲು ಅಮ್ಮ ಆಗ್ತಿದ್ದೀರಾ. ನಿಮ್ಗೆ 3 ತಿಂಗಳು. ಏನಾಯ್ತು ರೀ? ಡಾಕ್ಟ್ರೆ ಏನಾಯ್ತು? ಮಗು ಕಾಲಿಂದ ಒದ್ಬಿಡ್ತು. ಡೋಂಟ್ ವರಿ. ಇವರು ಗರ್ಭಿಣಿ ಅಲ್ಲ ಗರ್ಭಣ ಅಲ್ವಾ, ಅದಕ್ಕೆ ತಲೆ ಸುತ್ತ ಬಂದು ಬಿದ್ದಿದ್ದಾರೆ. ಗರ್ಭಣ ಡಾಕ್ಟ್ರೆ, ನಿಜವಾಗ್ಲೂ ಇವರು ನನ್ನ ಮಾತಿನಲ್ಲಿ ಡೌಟಾ? ಇವರು 100% ಪ್ರೆಗ್ನೆಂಟ್. ಡಾಕ್ಟ್ರೆ, ಯಾವ ಲೋಕದಲ್ಲಾದ್ರೂ ಗಂಡಸರು ಬಸರಾಗೋದ್ ನಿಜ ಏನ್ರಿ? ನೀವು ಏನೋ ಎಡವಟ್ ಮಾಡ್ತಾ ಇದ್ದೀರಾ. ನೋ ಎಡವಟ್ಟು, ಇದೆಲ್ಲ ಭಗವಂತನ ಎಫೆಕ್ಟ್. ತಗೊಳ್ಳಿ ನಿಮ್ ರಿಪೋರ್ಟ್. ಒಳ್ಳೆ ತಿಕ್ಕಲ್ ಸಾವಾಸ ಆಗೋಯ್ತು. ರೀ ನೀವ್ ಯಾವಾಗ್ಲೂ ನಿನ್ನ ಬದ್ಲು ನಾನಾದ್ರೂ ಬಸರಾಗ್ಬಾರ್ದಾಗಿತ್ತ, ನಿನ್ನ ಬದ್ಲು ನಾನಾದ್ರೂ ಬಸರಾಗ್ಬಾರ್ದಾಗಿತ್ತ ಅಂತ ಶಂಕ ಹೊಡಿತಾ ಇದ್ರಿ. ಹೌದಲ್ವಾ? ಈಗ ನೀವು ಬಸರಾಗಿದ್ರಲ್ಲ, ನಿಮಗೇನು ಬೈಕೆ ಆಗೋದೇ ಇಲ್ಲ. ನಾನು ನೋಡ್ತೀನಿ. ಪುಟು ಯಾಕೋ ಮಾವಿನಕಾಯಿ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ನಿಧಾನಕ್ಕೆ ಕಣೆ. ನಮಸ್ಕಾರ ಡಾಕ್ಟ್ರೆ. ಇದೇನಿದು? ತೆಗೆದು ಬಿಟ್ಟೆ ಅಂದ್ರೆ ನಾನ್ ಗಂಡ್ಸ್ ಕಣೆ, ಕೋಜಲ್ಲ. ಗಂಡ್ಸ? ಮತ್ತ್ಯಾಕೆ ಈ ಡ್ರೆಸ್? ಅಯ್ಯೋ, ಮಗು ಬೆಳಿತಾ ಬೆಳಿತಾ ಹೊಟ್ಟೆ ದಪ್ಪ ಆಗುತ್ತಲ್ಲ ಡಾಕ್ಟ್ರೆ, ಪ್ಯಾಂಟ್ ಹಾಕೊಂಡ್ರೆ ಮಗು ಬೆಳವಣಿಗೆಗೆ ತೊಂದರೆ ಆಗುತ್ತೆ, ಅದಕ್ಕೆ. ನಾನ್ ಕೇಳ್ತಾ ಇರೋದು ನಿನ್ನಲ್ಲಮ್ಮ, ಇವ್ರನ್ನ. ಅವಳು ಹೇಳ್ತಾ ಇರೋದು ನನ್ ಬಗ್ಗೆನೇ ಡಾಕ್ಟ್ರೆ. ಹಾಗಾದ್ರೆ ಯಾರು ಪ್ರೆಗ್ನೆಂಟು? ಇದೇನ್ ಡಾಕ್ಟ್ರೆ ಹಿಂಗ್ ಕೇಳ್ತಾ ಇದೀರಾ? ನಾನ್ ಪ್ರೆಗ್ನೆಂಟು, ಇವಳು ನನ್ನ ನೆಂಡ್ರಲ್ವಾ? ಇದೇನು ವಿಚಿತ್ರವಾಗಿ ಹೇಳ್ತಿದ್ರಲ್ಲ. ವಿಚಿತ್ರ ಏನೇ ಇದು? ಡಾಕ್ಟರ್ ಕಪರ್ ಶುಂಠಿ ನೀವು ತಾನೆ? ಎಸ್ ನಾನೇ. ಹೋದ್ ಸರಿ ಟೆಸ್ಟಿಂಗ್ ಬಂದಿದ್ದಾಗ ಈ ವಿಚಿತ್ರವಾದ ರಿಪೋರ್ಟ್ ಕೊಟ್ಟೋರೆ ನೀವಲ್ವಾ? ನಾನಾ? ಇನ್ನೇನ್ ನಾನಾ? ನೀವು ಮಿಸ್ಟರ್ ದೊಡ್ಡಣ್ಣ ಅಲ್ವಾ? ಅಲ್ಲ, ದಡ್ಡಣ್ಣ. ನೀವು ಮಿಸಸ್ ದೊಡ್ಡಣ್ಣ ಅಲ್ವಾ? ಹೌದೌದು. ವೆರಿ ಸಾರಿ. ನಿಮಗೋಸ್ಕರ ನಾನು ಎಲ್ಲ ಕಡೆ ಬಹಳ ಹುಡುಕಿಸ್ದೆ. ಯಾಕೆ ಡಾಕ್ಟ್ರೆ? ಮೊನ್ನೆ ಬಂದಿದ್ದಾಗ ನಾವು ಹೋಗ್ಬೇಕಾದ್ರೆ ನಿಮ್ ಫೀಸ್ ಕೊಟ್ಟೆ ಹೋದ್ವಿ. ನೋನು ಅದಕ್ಕೆಲ್ಲಮ್ಮ, ಮೊನ್ನೆ ಲ್ಯಾಬ್ ಅಲ್ಲಿ ಯೂರಿನ್ ಟೆಸ್ಟ್ ಮಾಡಿದಾಗ ನಿಮ್ ರಿಪೋರ್ಟ್ ಇವ್ರಿಗೆ, ಇವ್ರ ರಿಪೋರ್ಟ್ ನಿಮ್ಗೆ ಎಕ್ಸ್ಚೇಂಜ್ ಮಾಡ್ಬಿಡ್ತಾಳೆ ನರ್ಸು. ಯಾವ್ದೋ ಗ್ಯಾಮ್ದಲ್ಲಿ ಚೇಂಜ್ ಆಗಿದ್ಯಾ? ಒಳ್ಳೆ ಎಡವಟ್ ಸಮಾಸ ಆಗೋಯ್ತು. ಅಪ್ಪ, ನಿಜವಾಗ್ಲೂ ಗರ್ಭಿಣಿ ಆಗಿರೋದು ನೀವಲ್ಲ, ನಿಮ್ ಹೆಂಡತಿ. ಕೇಸರಿ ಬಾದಲ ಮೇಲ್ವಾ? ಅಯ್ಯೋ ಡಾಕ್ಟ್ರೆ, ಅವಳನ್ ಮಾತ್ರ ಬಸ್ ಅಂದ್ಬೇಡಿ. ವೈ? ಯಾಕೆಂದ್ರೆ ಬೈಕೆ ಅಂತ ನನ್ ತಿಥಿ ಮಾಡ್ಬಿಡ್ತಾಳೆ. ಹೌದಾ? ಹಾಗಾದ್ರೆ ವಡೆ ಪಾಯಸ ತಿನ್ನಕ್ ನಾನು ಬರ್ತೀನಿ. ಚುಪ್ಪಿ ರೇ ಕಪೂರ್ ಶುಂಠಿ, ಡಾಕ್ಟ್ರೆ ಕಪೂರ್ ಶುಂಠಿ. ಅಳ್ಬೇಡ್ರಿ, ನಿಮ್ಮ ಹಣೆಗೂ ನಾನು ಇನ್ಮೇಲೆ ಬೈಕೆ ಅಂತ ಬಾಯೇ ಬಿಡ.